ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯ ನಡೆಸೋದಕ್ಕೆ ಅನುಮತಿ ಸಿಕ್ಕಿದೆ. ಪಂದ್ಯ ನಡೆಯುವ ಬಗ್ಗೆ ಕೆಎಸ್ಸಿಎಯಿಂದ ಅಧಿಕೃತ ಪ್ರಕಟಣೆ. ಇಟ್ಸ್ ಆಫಿಷಿಯಲ್, ಅಧಿಕೃತ ಪ್ರಕಟಣೆ. ಆರ್ಸಿಬಿಯ ಮ್ಯಾಚು, ಐಪಿಎಲ್ ನ ಮ್ಯಾಚು ಇಲ್ಲಿ ನಡೆಯುತ್ತೆ, ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಅನ್ನೋದರ ಬಗ್ಗೆ ಅಧಿಕೃತ ಪ್ರಕಟಣೆ ಹೊರಟಿದೆ. ಕೆಎಸ್ಸಿಎಯಿಂದ ಅಧಿಕೃತ ಪ್ರಕಟಣೆ ಹೊರಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳು ನಡೆಯೋದಕ್ಕೆ ಅನುಮತಿ ಸಿಕ್ಕಿದೆ. ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಾಗಿದೆ. ಕೆಎಸ್ಸಿಎಯಿಂದ ಅಧಿಕೃತ ಪ್ರಕಟಣೆ. ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳು ನಡೆಯೋದಿಲ್ವಾ? ಈ ಆತಂಕ ಈಗ ಅಭಿಮಾನಿಗಳಿಂದ ದೂರ ಆಗಿದೆ. ಬೇರೆ ರಾಜ್ಯಗಳಿಗೆ ಶಿಫ್ಟ್ ಮಾಡೋದರ ಬಗ್ಗೆ ಮಾತುಕತೆಗಳು ನಡೀತಾ ಇದ್ವು. ಈಗ ಆ ಎಲ್ಲ ಮಾತುಕತೆಗಳಿಗೆ, ಅಂತೆಕಂತೆಗಳಿಗೆ ಇತಿಶ್ರೀ. ಆಫಿಷಿಯಲ್ ಲೆಟರ್ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಅಧಿಕೃತ ಲೆಟರ್ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ಕೆಎಸ್ಸಿಎಯಿಂದ ಬಂದಿರುವ ಅಧಿಕೃತ ಪ್ರಕಟಣೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಹೊರಬಿದ್ದಿರುವ ಅಧಿಕೃತ ಪ್ರಕಟಣೆ. ಪ್ರೆಸ್ ನೋಟ್ ನೀವು ನೋಡ್ತಾ ಇದ್ದೀರಿ. ಸರ್ಕಾರ ಮತ್ತು ಕೆಎಸ್ಸಿಎ ನಡುವೆ ಹಲವು ಸುತ್ತಿನ ಮಾತುಕತೆಗಳು ನಡೆದಿದ್ದವು. ಈಗ ಅಂತಿಮವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಗಳು ನಡೆಯೋದಕ್ಕೆ ಅನುಮತಿ ಸಿಕ್ಕಾಗಿದೆ. ಇದರ ಅಧಿಕೃತ ಪ್ರಕಟಣೆ ಕೆಎಸ್ಸಿಎಯಿಂದ ಹೊರಟಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅಭಿಮಾನಿಗಳ ಸಂಭ್ರಮ ಒಂದು ಕಡೆ ನಿಜ, ಆದ್ರೆ ಒಂದು ದೊಡ್ಡ ಸವಾಲು ಕೂಡ ಕೆಎಸ್ಸಿಎಗೂ ಇದೆ, ಅದರ ಜೊತೆಗೆ ಸರ್ಕಾರಕ್ಕೂ ಇದೆ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಜಮಾನ, ಒಂದೇ ಒಂದು ಪೋಸ್ಟಿಗೆ ಅಥವಾ ಒಂದೇ ಒಂದು ಕೂಗಿಗೆ ಜನ ಸೇರೋದಕ್ಕೆ ಶುರು ಆಗ್ಬಿಡ್ತಾರೆ. ಅದು ಏನಾಯ್ತು ಅನ್ನೋದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ದುರಂತ ಅದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ. ಸೊ ಮುಂದಕ್ಕೆ ಹೀಗಾಗಬಾರ್ದು, ಯಾಕಂದ್ರೆ ಇಡೀ ಕರ್ನಾಟಕಕ್ಕೆ ಅದೊಂದು ಅಪಖ್ಯಾತಿನ ತಂದುಕೊಡ್ತು. ಸರ್ಕಾರಕ್ಕೂ ಈಗ ಚಾಲೆಂಜು, ಕೆಎಸ್ಸಿಎಗೂ ಈಗ ಚಾಲೆಂಜು. ಖಂಡಿತ ಭಾವನಾ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದರೆ ಜೂನ್ 5ನೇ ತಾರೀಕು ನಡೆದಂಥ ಒಂದು ಕರಾಳ ಘಟನೆ ಏನಿದೆ, ಅದು ಭಾರತದ ಕ್ರಿಕೆಟ್ ಇತಿಹಾಸದಲ್ಲೇ ಒಂದು ಸೇರುವಂಥ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಆ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ದಾದರೆ ಸರ್ಕಾರ ಆಗಲಿ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ಸ್ಗಳೇನಿದೆ ಅವು ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಕ್ಕೆ ಈ ಪ್ರಕರಣ ಒಂದು ದೊಡ್ಡ ಉದಾಹರಣೆ ಆಗುತ್ತೆ. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಮತ್ತು ಕ್ರೀಡಾ ಪ್ರೇಮಿಗಳನ್ನು ಕರೆಸಿದೆ ಅಂದರೆ ಸ್ಟೇಡಿಯಂಗೆ ಕರೆದಂಥ ಸಂದರ್ಭದಲ್ಲಿ ಅಂದರೆ ಅಸೋಸಿಯೇಷನ್ಗಳು ಕೂಡ ಯಾವ ರೀತಿಯಾದ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣ ಅತ್ಯಂತ ಸಾಕ್ಷಿಯಾಗಿರುವಂಥದ್ದು. ನಾವೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ಈಗ ಕೆಎಸ್ಸಿಎಯಿಂದ ಹೊರಡಿಸಿರುವಂಥ ಒಂದು ಪತ್ರಿಕಾ ಪ್ರಕಟಣೆಯ ಒಂದಷ್ಟು ಸಾಲುಗಳನ್ನು ಓದೋದಾದರೆ, ಭಾವನಾ, ವಿ ಆರ್ ಪ್ಲೀಸ್ ಟು ಇನ್ಫಾರ್ಮ್ ದಟ್ the Home Department of Karnataka State has granted permission to the Karnataka State Cricket Association to host the international and IPL matches to iconic Chinnaswamy Stadium at Bangalore ಅನ್ನುವಂಥದ್ದು. ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂದರೆ IPL ಆಗಲಿ ಮತ್ತು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ನಡೆಸಲಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದೆ ಅನ್ನುವಂಥದ್ದು ಮತ್ತು ಕೆಲವೊಂದಷ್ಟು ಕಂಡೀಷನ್ಗಳನ್ನು ಹಾಕಿ ಈ ಒಂದು ಅನುಮತಿಯನ್ನು ಕೊಟ್ಟಿದೆ. ಮತ್ತು ಏನು ಸರ್ಕಾರ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕುತ್ತೆ, ಅವ್ರು ಏನು ಯಾವ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋಂಥದ್ದೇನು ಹೇಳ್ತಾ ಇದೆ, ಆ ಕ್ರಮವನ್ನು ತೆಗೆದುಕೊಂಡು ನಾವು ಮುಂದಿನ ಹಂತದಲ್ಲಿ ಮ್ಯಾಚ್ಗಳನ್ನು ನಡೆಸಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಮತ್ತು ಕೆಎಸ್ಸಿಎ ಅಧ್ಯಕ್ಷರಾಗಿದ್ದ ವೆಂಕಟೇಶ್ ಪ್ರಸಾದ್ ಅವರು ಈ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಸದ್ಯದಲ್ಲೇ ಪ್ರೆಸ್ ಕಾನ್ಫರೆನ್ಸನ್ನು ಕರೆದು ಹೇಳ್ತಾರೆ ಅನ್ನುವಂಥ ಮಾಹಿತಿಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಇದನ್ನು ನೋಡ್ತಾ ಹೋದರೆ ಭಾವನಾ, ಕರ್ನಾಟಕ ಅಥವಾ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಇಂಥ ಒಂದು ಕರಾಳ ಘಟನೆಗಳಾದಂಥ ಸಂದರ್ಭದಲ್ಲಿ ಇದು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರೀಡಾ ಪ್ರೇಮಿಗಳ ಒಂದು ಸುರಕ್ಷತೆಯ ಹಿನ್ನೆಲೆಯಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಕೆಎಸ್ಸಿಎ ಕೂಡ ಒಂದು ಕಡೆ ಮುಂದಾಗಿದೆ. ಮತ್ತು ಅಂಥ ಒಂದಷ್ಟು ಎಚ್ಚರಿಕೆ ಷರತ್ತುಗಳನ್ನು ಹಾಕುವ ಮೂಲಕ ರಾಜ್ಯ ಸರ್ಕಾರ ಮತ್ತು ಪಂದ್ಯಗಳನ್ನು RCB ಅಂದರೆ IPL ಪಂದ್ಯಗಳಾಗಲಿ ಮತ್ತು ಇಂಟರ್ನ್ಯಾಷನಲ್ ಪಂದ್ಯಗಳನ್ನಾಗಲಿ ಮೊದಲು ಯಾವ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚಸ್ಗಳು ನಡೀತಾ ಇತ್ತು ಆ ಎಲ್ಲ ಮ್ಯಾಚ್ಗಳನ್ನು ನಡೆಸಲಿಕ್ಕೆ ಈಗ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದರೆ ಸರ್ಕಾರ ಆಗಲಿ ಅಥವಾ ಕುನ್ನಾ ವರದಿಯಲ್ಲಿ
ಪ್ಲಸ್ ಶಾರ್ಟ್ ಟೈಮ್ ರೆಕಮೆಂಡೇಶನ್ಸ್ ಇದ್ವು, ಲಾಂಗ್ ಟೈಮ್ ರೆಕಮೆಂಡೇಶನ್ಸ್ ಇದ್ವು, ಅದು ಯಾವೆಲ್ಲ ಇದ್ವು, ಯಾವನ್ನ ಫುಲ್ಫಿಲ್ ಈಗಾಗಲೇ ಮಾಡಲಾಗಿದೆ, ಮುಂದೆ ಯಾವ ಶಿಫಾರಸುಗಳನ್ನು ಇನ್ನೂ ಫುಲ್ಫಿಲ್ ನಾವು ಮಾಡ್ತೇವೆ ಅನ್ನೋದನ್ನ ಅಧಿಕೃತವಾಗಿ ಒಂದಷ್ಟು ಮಾಹಿತಿಗಳನ್ನ ಅವ್ರು ಹೇಳ್ಬೇಕಾಗಿರುವಂತಹದ್ದು ಭವನ. ಓಕೆ, ಇದರಲ್ಲಿ ಕೆಲವೊಂದು ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಕೆಲವೊಂದು ರೋಡ್ ಮ್ಯಾಪ್ಗಳನ್ನ ನೀಡಲಾಗಿದೆ ಕಮಿಟಿಯಿಂದ ಅಂತ. ಸದ್ಯಕ್ಕೆ ಆಗ್ಬೇಕಾಗಿರೋದೇನು ಚಿನ್ನಸ್ವಾಮಿ ಸ್ಟೇಡಿಯಂಗೆ? ಯಾಕೆಂದ್ರೆ ಅದರ ಭದ್ರತೆ ಬಗ್ಗೆನೂ ಕೂಡ ಬಹಳಷ್ಟು ಪ್ರಶ್ನೆಗಳು. ಈ ಇನ್ಸಿಡೆಂಟ್ ನಡೆದಾಗ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಭಾಗದಲ್ಲೂ ಭದ್ರತೆಗಳ ಬಗ್ಗೆ ಹಲವಾರು ಪ್ರಶ್ನೆಗಳಿದ್ವು. ಈಗ ಸದ್ಯಕ್ಕೆ ಆಗಬೇಕಾಗಿರೋದೇನು ರಮೇಶ್? ಭಾವನ ಅಂದ್ರೆ ಭದ್ರತೆ ಮತ್ತೆ ಕ್ರೀಡಾ ಪ್ರೇಮಿಗಳ ಮತ್ತು ಅಭಿಮಾನಿಗಳ ಸುರಕ್ಷತೆ ಇಲ್ಲಿ ಅತ್ಯಂತ ಪ್ರಮುಖವಾಗಿತ್ತು. ಯಾಕೆಂದ್ರೆ 34,000 ಅಂದ್ರೆ ಕ್ರಿಕೆಟ್ ಪ್ರೇಮಿಗಳನ್ನ ಸೇರಿಸಲಿಕ್ಕೆ ಅಥವಾ ಒಂದು ಏಕಕಾಲಕ್ಕೆ ಕೂತು ನೋಡುವಂತ ಒಂದು ಕೆಪಾಸಿಟಿ ಇರುವಂತಹ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ. ಅಂದ್ರೆ ಅಷ್ಟು ಜನ ಏಕಕಾಲಕ್ಕೆ ಬಂದಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಉದಾಹರಣೆಗೆ ಯಾವುದೋ ಒಂದು ಮ್ಯಾಚು ಸಂಜೆ 7:30ಕ್ಕೆ ಇರುತ್ತೆ ಅನ್ನೋದಾದ್ರೆ ಎಲ್ಲರೂ ಕೂಡ ಅರ್ಧ ಗಂಟೆ ವ್ಯತ್ಯಾಸದಲ್ಲೇ ಎಲ್ಲರೂ ಬರ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಅಥವಾ ಕ್ರೀಡಾ ಪ್ರೇಮಿಗಳು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಒಂದು ಸರಿಯಾದಂಥ ಸುವ್ಯವಸ್ಥಿತ ವ್ಯವಸ್ಥೆಯಲ್ಲಿ ಅವ್ರ ಸೇರ್ಬೇಕಂತ ಜಾಗಕ್ಕೆ ಕಳಿಸುವಂತದ್ದಾಗ್ಲಿ, ಕ್ಯೂಗಳಾಗ್ಲಿ ಅಥವಾ ಏನಾದರೂ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೆ ಆಗಿದ್ದೇ ಆದ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಒಂದು ಫೈರ್ ವೆಹಿಕಲ್ ಹೋಗ್ಬೇಕಾಗುತ್ತೆ ಅಥವಾ ಆಂಬುಲೆನ್ಸ್ಗಳು ಹೋಗ್ಬೇಕಾಗುತ್ತೆ. ಮತ್ತೆ ಆ ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆಗೆ ಅಂದ್ರೆ ಅಂಟಿಕೊಂಡೇ ಇರುವಂತದ್ದು, ರಸ್ತೆಗೂ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನ ಫುಟ್ಪಾತ್ ಹೊರತುಪಡಿಸಿದ್ರೆ ಹೆಚ್ಚಿನ ಜಾಗ ಇಲ್ವೇ ಇಲ್ಲ ಅಲ್ಲಿ ಅಭಿಮಾನಿಗಳು ಬಂದಂತವ್ರು ನಿಲ್ಲಿಕ್ಕೆ ಆಗ್ಲಿ ಅಥವಾ ಸೇರ್ಲಿಕ್ಕೆ ಆಗ್ಲಿ. ಅಂತಹ ಅಭಿಮಾನಿಗಳನ್ನ ಒಳಗೆ ಒಂದು ಕ್ಯೂ ಅಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ಅಲ್ಲಿ ಇದ್ದವರಿಗೆ ಗಾಳಿ, ಬೆಳಕು, ನೀರು ಈ ರೀತಿಯಾದಂತಹ ವ್ಯವಸ್ಥೆಗಳೇನು ಆಗಬೇಕಾಗುತ್ತೆ. ಯಾಕೆಂದ್ರೆ ಜೂನ್ 5ನೇ ತಾರೀಕು 25ರಲ್ಲಿ ನಡೆದಂತ ಘಟನೆ ಇದೆ. ಅಲ್ಲಿ ಏಕಕಾಲಕ್ಕೆ ಬಂದ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ರು ಬಿದ್ದು ಅಲ್ಲಿ ಒಂದು ಉಸಿರುಗಟ್ಟಿ ಅಥವಾ ಕಾಲು ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಅಂತಹ ಒಂದಷ್ಟು ಅವಕಾಶಗಳು ಮತ್ತೆ ಆಗಬಾರ್ದು ಅನ್ನೋದಾದ್ರೆ ಒಂದು ಸ್ಪೇಷಿಯಸ್ ಆದಂತ ಜಾಗಗಳಿರಬೇಕು. ಸೊ ಅಲ್ಲಿ ಮತ್ತೆ ಒಳಗಡೆ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ಗಳಿದೆ, ತುಂಬಾ ಹಳೆಯಾದಂತ ಇನ್ಫ್ರಾಸ್ಟ್ರಕ್ಚರ್ಗಳಿರುವಂತಹದ್ದು, ಅದನ್ನ ಮತ್ತೆ ಬದಲಾವಣೆ ಮಾಡಬೇಕಾಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅಲ್ಲಿ PWD ಇಲಾಖೆ ಅಲ್ಲಿ ಕಟ್ಟಡದ ಒಂದು ಸುರಕ್ಷತೆಯ ವ್ಯವಸ್ಥೆಯನ್ನ ನೋಡ್ತದೆ. ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಯಾವುದೇ ಅವಘಡಗಳಾದ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಆ ಸಂದರ್ಭದಲ್ಲಿ ಹೇಗೆ ಬಚಾವ್ ಮಾಡಬೇಕಾಗುತ್ತೆ ಅಲ್ಲಿರುವಂತದನ್ನ ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ಪೊಲೀಸ್ ಇಲಾಖೆ ಭದ್ರತೆ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಐಪವರ್ ಕಮಿಟಿ ಒಂದಷ್ಟು ಷರತ್ತುಗಳನ್ನು ಹಾಕಿತ್ತು. ಆ ಷರತ್ತುಗಳನ್ನ ಅನ್ವಯಿಸಿ ಈಗ ಅನುಮತಿಯನ್ನು ಕೊಟ್ಟಿರುವಂತಹದ್ದು. ಇವತ್ತು ಖುದ್ದು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಮುಖ್ಯಮಂತ್ರಿಗಳು ಹೇಳಿದ್ದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ನ ಒಂದಷ್ಟು ಕಂಡೀಷನ್ಸ್ ಇದೆ, ಶಾರ್ಟ್ ಟರ್ಮ್ ಗಳನ್ನ ತಕ್ಷಣಕ್ಕೆ ಮಾಡಬೇಕು, ಲಾಂಗ್ ಟರ್ಮ್ ಗಳನ್ನ ಮಾಡ್ತೇವೆ ಅಂತ ಹೇಳಿ ಕಂಡೀಷನ್ ಗಳನ್ನ ಅಂಡರ್ಟೇಕನ್ ತೆಗೆದುಕೊಂಡ್ರೆ ನಾವು ಅನುಮತಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಇವತ್ತು. ಸೊ ಅದೇ ರೀತಿ ಗೃಹ ಇಲಾಖೆಗೆ ಅನುಮತಿಯನ್ನು ಕೊಟ್ಟಂತೆ ಕಾಣ್ತಾ ಇದೆ. ಭಾವನಾ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.